ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ವಿಪಕ್ಷಗಳು ತಿವಿತಾನೇ ಇದ್ದಾವೆ. ಸೊ ಅದೇ ತರ ಇವತ್ತು ಹುಬ್ಬಳ್ಳಿಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಯಾರು ಭಾಗಿಯಾಗಿದ್ರು ಅಂತ ಗೊತ್ತಾಗಿದೆ. ಯಾರೋ ಬುರುಡೆ ದಾಸ ಬಂದು ಬುರುಡೆ ಅಂದ. ಸರ್ಕಾರ ಇದಕ್ಕೆ SIT ರಚನೆ ಮಾಡಿ ಎಲ್ಲಾ ಕಡೆ ಆಗಿದ್ರು ಕೂಡ ಏನೂ ಸಿಗ್ಲಿಲ್ಲ. ನನಗೆ ದುಡ್ಡು ಕೊಟ್ಟು ಹೇಳಿಸಿದ್ದಾರೆ ಅಂತ ಸ್ವತಃ ಆತನೇ ಹೇಳಿದ್ದಾರೆ. ಸೊ ಈ ಒಂದು ಪ್ರಕರಣವನ್ನ ಇಟ್ಕೊಂಡು ಅಂದ್ರೆ ಈತನ ಹೇಳಿಕೆಯನ್ನ ಇಟ್ಕೊಂಡು ಸರ್ಕಾರ ಅಗ್ಸಿದ್ದು ಅಂದ್ರೆ ಏನೂ ಸಿಕ್ಕಿಲ್ಲ. ಈ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮೀರ್ ತನ್ನ ಧರ್ಮದಲ್ಲಿನ ಪದ್ಧತಿಗಳ ಬಗ್ಗೆ ಯಾವತ್ತೂ ಕೂಡ ಹೇಳಿಲ್ಲ ಅಂತ ಹೇಳಿ ಯೂಟ್ಯೂಬರ್ ವಿರುದ್ಧ ಕೂಡ ಅವರು ವಾಗ್ದಾಳಿ ನಡೆಸಿದ್ದಾರೆ. ಧರ್ಮಸ್ಥಳದ ಹೋರಾಟವನ್ನು ನೀವು ನೋಡಿದಿರಿ. ಧರ್ಮಸ್ಥಳದ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ದಿನಾ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವನು ಯಾರೋ ಬುರುಡೆದಾಸ ಬಂದ ಬುರುಡೆ ಅಂದ. ನಮ್ಮ ಪೊಲೀಸರು SIT ರಚನೆ ಮಾಡಿ ಪೊಲೀಸರು ಹೋಗಿ JCB ತೆಗೆದು ಹಾಕ್ಸಿ ಗೊತ್ತು. ಮೊದಲು ಗುದ್ಲಿಹಾರನಲ್ಲಿ ತೆಗೆದ್ರು ಆಗ್ಲಿಲ್ಲ. ಕೊನೆಗೆ JCB ತಗೊಂಡೋಗಿ ಹಾಕಿಸಿದ್ರು. ಎಲ್ಲಿ 24 ಕಡೆ ಹಾಕಿದ್ರು ಕೂಡ ಸಿಗಲೇ ಇಲ್ಲ. ಕೊನೆಗೆ ಹೇಳ್ತಾನೆ ಅವನು ಯಾರೋ ಕನ್ವರ್ಟೆಡ್ ಕ್ರಿಶ್ಚಿಯನ್ ಚೆನ್ನಯ್ಯ ಅಂತ ಹೇಳಿ ನನಗೆ ಕಾಸು ಕೊಟ್ಟು ಬಂದು ಹೇಳಿಸಿದ್ರು ಅಂತ ಹೇಳ್ತಾರೆ. ನೀವು ಯೋಚನೆ ಮಾಡಿ, ಧರ್ಮಸ್ಥಳದ ಬಗ್ಗೆ ಹೋರಾಟ ಆರಂಭ ಆಗುತ್ತೆ. ಅದ್ರನ್ನು ವಿಡಿಯೋ ಮಾಡೋನು ಸಮೀರ್ ಅನ್ನೋನು ಅವನ ಧರ್ಮದಲ್ಲಿ ನಡೆಯುವಂತಹ ಅನಾಚಾರಗಳ ಬಗ್ಗೆ ಯಾವತ್ತಾರು ವಿಡಿಯೋ ಮಾಡಿದನ? ಯಾವತ್ತಾರು ವಿಡಿಯೋ ಮಾಡಿದನ? ಅವನ ಧರ್ಮ ಮಾಡುವಂತಹ ಕೆಟ್ಟ ಕೆಲಸಗಳ ಬಗ್ಗೆ ಹೇಳಿದನ? ಅವನು ಇದು ಮದ್ರಾಸಗಳಲ್ಲಿ ಸಣ್ಣ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತಾಡಿದನ? ಯಾವತ್ತೂ ಮಾತಾಡ್ಲಿಲ್ಲ. ಆದ್ರೆ ಧರ್ಮಸ್ಥಳದ ವಿಚಾರ ಅಂತ ಎತ್ಕೊಂಡ ನೀವು ಕೂಡ ಅಯ್ಯೋ ಏನೋ ಇರ್ಬೋದೇನೋ ತಲೆಗೆ ನೀವು ಹುಳ ಬಿಟ್ಕೊಬಿಟ್ಟಿದ್ರಿ. ಎಷ್ಟೋ ಜನ ಬನ್ನಿ ಹೇಳ್ತೀನಿ ನಾನು. ಆಮೇಲೆ ಆಯ್ತು, ಅವನು ವಿಡಿಯೋ ಮಾಡಿದ. ಇದ್ರ ಬಗ್ಗೆ ಕೇರಳದಲ್ಲಿರುವಂತಹ ಕಮ್ಯುನಿಸ್ಟ್ ಪಾರ್ಟಿಯವರು ರಾಜ್ಯಸಭೆಯಲ್ಲಿ ಆ ಸಂದೀಪ್ ಕುಮಾರ್ ಅನ್ನೋ ಕೇರಳ ಕಮ್ಯುನಿಸ್ಟ್ ಪಾರ್ಟಿಯವರು ಹೋಮ್ ಮಿನಿಸ್ಟರ್ಗೆ ಲೆಟರ್ ಬರೀತಾನೆ. ರಾಜ್ಯಸಭೆಯಲ್ಲಿ ಆತ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್, ಆತ ಲೆಟರ್ ಬರೀತಾನೆ. ಅದಾದ ನಂತರ SDPI ಅವರು ಹೈದರಾಬಾದ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ನಮ್ಮ ಧರ್ಮದ ವಿಚಾರಕ್ಕೆ ಯಾರ್ಯಾರು ಕೈ ಹಾಕಿದ್ರು ಅಂತ ನಿಮಗೆ ಗೊತ್ತಲ್ವಾ? ಯಾವ ರೀತಿ ಪಿತೂರಿ ನಡೀತಾ ಇದೆ ಅಂತ ನಿಮಗೆ ಈಗಲಾದ್ರೂ ಅರ್ಥವಾಯ್ತು ಅಂತ ನಾನು ಭಾವಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.